ಮಿಥುನ ರಾಶಿಯವರಿಗೆ ಸ್ವಾಗತ. ನಾವು ಈ 2026ನೇ ಸಾಲಿನ ಜುಲೈ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ರಾಶಿಯಲ್ಲೇ ರವಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಜೊತೆಗೆ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಹೊಸದಾದಂತಹ ಒಂದಷ್ಟು ಅಧಿಕಾರಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ರಾಶಿಯಲ್ಲೇ ಸ್ವಕ್ಷೇತ್ರದಲ್ಲೇ ಬುಧ ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಹೊಸದಾಗಿ ಭಾಷೆಗಳನ್ನು ಕಲಿಯುವಿಕೆಯಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಹೊಸ ಹೊಸ ಭಾಷೆಗಳನ್ನು ಕಲಿಯುವಂಥದ್ದು ಇರಬಹುದು, ಅಥವಾ ಹೊಸದಾಗಿ ಯಾವುದೋ ಕಲೆಗಳಲ್ಲಿ ಆಸಕ್ತಿ ಉಂಟಾಗುತ್ತೆ, ಅದನ್ನೆಲ್ಲ ಕಲಿಬೇಕು ಅಂತ ಹೇಳಿ ಅನ್ಸುತ್ತೆ. ಒಟ್ಟಿನಲ್ಲಿ ಹೊಸದಾದಂತಹ ವಿಷಯಗಳ ಕಲಿಯುವಿಕೆಯಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಜೊತೆಗೆ ಬುಧಗ್ರಹದ ಸ್ಥಿತಿ ಇರೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ರವಿಗ್ರಹ ಕೂಡ ಅಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಠದ ಸ್ವಭಾವ ಅಂತ ಹೇಳುವಂಥದ್ದು ನಿಮಗೆ ಉಂಟಾಗುತ್ತೆ. ಅಂದರೆ ಎಲ್ಲ ವಿಚಾರದಲ್ಲೂ ನಾನು ಹೇಳ್ದಾಗೆ ಆಗಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹಠ ಉಂಟಾಗುತ್ತೆ. ಅದನ್ನು ಚೂರು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಎಲ್ಲ ಕಡೆನೂ ನೀವು ಹೇಳ್ದಾಗೆ ಆಗಬೇಕು ಅಂತ ಹೇಳಿ ಆದರೆ ಆಗೋದಿಲ್ಲ ಅಲ್ವಾ. ಒಂದು ಸ್ವಲ್ಪ ಹಠದ ಸ್ವಭಾವ ಉಂಟಾಗುವುದಕ್ಕೂ ಕೂಡ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಈಗಂತೂ ದ್ವಿತೀಯ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುವಂಥದ್ದು, ಅದರಲ್ಲೂ ಕೂಡ ಅದರಲ್ಲಿ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಈ ಮಾಸದಲ್ಲಿ ಒಂದಷ್ಟು ಸಾಲಗಳನ್ನು ತೀರಿಸುವಂತಹ ಯೋಗ ಇದೆ. ಈ ಹಿಂದಿನಿಂದ ನಿಮ್ಗೆ ಒಂದಷ್ಟು ಸಾಲ ಎಲ್ಲ ಇದ್ದರೆ ಅದನ್ನೆಲ್ಲ ತೀರಿಸುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಅಂತ ಹೇಳುವಂಥದ್ದಿದೆ. ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ದ್ವಿತೀಯ ಭಾವ ಅಂದರೆ ಅದು ವಾಕ್ಸ್ಥಾನ, ಅಲ್ಲಿ ಗುರುಗ್ರಹ ಅದರಲ್ಲಿ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಒಂದು ಸ್ವಲ್ಪ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ. ಇಷ್ಟು ದಿವಸ ಸಮಯನೇ ಸಿಗ್ತಾ ಇಲ್ಲ, ಇನ್ನೂ ಕೂಡ ಕೆಲಸ ಇದೆ, ಈ ರೀತಿಯಾಗಿ ಉದ್ಯೋಗದಲ್ಲಿ ಒಂದಷ್ಟು ಒತ್ತಡಗಳೆಲ್ಲ ಇತ್ತಲ್ಲ, ಅದೆಲ್ಲ ಈ ಮಾಸದಲ್ಲಿ ಕಮ್ಮಿ ಆಗುತ್ತೆ. ದ್ವಿತೀಯ ಭಾವದಲ್ಲಿ ಗುರುಗ್ರಹ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ. ಇನ್ನು ತೃತೀಯ ಭಾವದಲ್ಲಿ ಶುಕ್ರಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಸಂಗಾತಿಯೊಂದಿಗೆ ಒಂದಷ್ಟು ಪ್ರವಾಸ ಮಾಡುವಂತಹ ಯೋಗ ನಿಮಗುಂಟು. ನಿಮ್ಮ ಪತಿ ಆಗಿರಬಹುದು ಅಥವಾ ಪತ್ನಿ ಆಗಿರಬಹುದು, ಅವನ್ನ ಕರ್ಕೊಂಡು ಒಂದಷ್ಟು ಪ್ರವಾಸಿ ಸ್ಥಳಗಳಿಗೆ ಹೋಗುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಯೋಗಗಳು ಕೂಡ ನಿಮಗೆ ಉಂಟು. ಸ್ನೇಹಿತರ ಸಹಾಯ ಅಂತ ಹೇಳುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಒಟ್ಟಲ್ಲಿ ಸ್ನೇಹಿತರ ಸೌಖ್ಯ ನಿಮಗೆ ಈ ಮಾಸದಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಸ್ನೇಹಿತರು ಒಂದಷ್ಟು ಸಹಾಯ ಮಾಡ್ತಾರೆ, ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಕೇತುಗ್ರಹ ಕೂಡ ನಿಮಗಲ್ಲೇ ತೃತೀಯ ಭಾವದಲ್ಲೇ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮಗೆ ಸಿಗುವಂತಹ ಒಂದಷ್ಟು ಮುನ್ಸೂಚನೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಅಂದರೆ ನಿಮಗೆ ಕೆಲವೊಂದಷ್ಟು ಮುನ್ಸೂಚನೆಗಳು ಸಿಗುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ಯಾಕೋ ವಾಹನವನ್ನು ತೆಗೆದುಕೊಂಡು ಹೋಗುವುದು ಬೇಡವೇನೋ ಅಂತ ಹೇಳಿ ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ಒಂದಷ್ಟು ಮುನ್ಸೂಚನೆಗಳು ಸಿಗತ್ತೆ ಈ ಮಾಸದಲ್ಲಿ. ಆ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಅನಿಸಿದಂತಹ ಒಂದಷ್ಟು ಮುನ್ಸೂಚನೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇರಲಿ ಬಿಡು ಅಂತ ಹೇಳಿ ಮಾಡಕ್ಕೆ ಹೋದರೆ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ನಿಮ್ಮ ಮನಸ್ಸಿಗೆ ಈ ಮಾಸದಲ್ಲಿ ಒಂದಷ್ಟು ಮುಂದೆ ಈ ರೀತಿ ಆಗಬಹುದು ಅಂತ ಹೇಳಿ ಅನ್ಸತ್ತಲ್ಲ, ಆ ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಅರ್ಧಕ್ಕೆ ನಿಂತು ಹೋಗಿದ್ದಂತಹ ಕೆಲವೊಂದಷ್ಟು ಕೆಲಸಗಳು ಈ ಮಾಸದಲ್ಲಿ ಪೂರ್ಣವಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ನಿಮಗೆ ನವಮ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನವಮ ಭಾವ ಅಂದರೆ ಅದು ಕೂಡ ಪಿತೃಸ್ಥಾನವೂ ಕೂಡ ಆಗತ್ತೆ. ಅಲ್ಲಿ ರಾಹುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ನಿಮ್ಮ ತಂದೆಯ ಮಾತುಗಳನ್ನು ನೀವು ಮೀರಬಾರದು. ನಿಮ್ಮ ತಂದೆ ಹೇಗೆ ಹೇಳ್ತಾರೋ ಆ ರೀತಿಯಾಗಿ ನೀವು ನಡೆದುಕೊಳ್ಬೇಕು. ಅವರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡುವುದಕ್ಕೆ ನೀವು ಹೋಗಬಾರದು. ಇನ್ನು ದಶಮ ಸ್ಥಾನದಲ್ಲಿ ನಿಮಗೆ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಯಾವುದೇ ಕೆಲಸನೂ ಕೂಡ ಮುಂದೆ ಹಾಕುವುದಕ್ಕೆ ಹೋಗಬಾರ್ದು. ನಿಮ್ಗೆ ಹಾಗ ಅನ್ಸೋದಕ್ಕೆ ಶುರುವಾಗುತ್ತೆ, ಈ ಕೆಲಸ ನಾಳೆ ಮಾಡೋಣ, ಇವತ್ತು ಯಾರು ಮಾಡ್ತಾರೆ ಅಂತ ಹೇಳಿ. ಆದರೆ ಆ ರೀತಿ ಮಾಡುವುದಕ್ಕೆ ಹೋಗಬಾರ್ದು. ನೀವು ಉದ್ಯೋಗದಲ್ಲಿ ಸೋಮಾರಿತನವನ್ನು ತೋರಿಸುವುದಕ್ಕೆ ಹೋಗಬಾರ್ದು. ಇನ್ನು ಕುಜಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕುಟುಂಬದ ಸದಸ್ಯರ ಆರೋಗ್ಯದ ವಿಚಾರಕ್ಕಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ನಿಮಗೆ ಈ ಮಾಸದಲ್ಲಿ. ಕುಟುಂಬದ ಸದಸ್ಯರಿಗೆ ಏನೋ ಸಣ್ಣ ಪುಟ್ಟ ಆರೋಗ್ಯದ ವಿಚಾರದ ಸಮಸ್ಯೆಗಳು ಉಂಟಾಗುತ್ತೆ. ಅದಕ್ಕಾಗಿ ಒಂದಷ್ಟು ಹಣದ ವ್ಯಯವನ್ನು ಮಾಡುವಂತಹ ಯೋಗ ನಿಮಗೆ ಈ ಮಾಸದಲ್ಲಿ ಇದೆ.
ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.